ಮಾರುತಿ ಸಚ್ಚಿದಾನಂದ ಸೇವಾಶ್ರಮ ಅರಸೀಕೆರೆಯ ಒಂದು ಹೃದಯ ಭಾಗದಲ್ಲಿ ಆರಂಭ ಆಗಿದೆ. ಇದರ ಸಂಸ್ಥಾಪಕರು ಪೂಜ್ಯ ಶ್ರೀ ಸತೀಶ್ ಶರ್ಮಾಜಿಯವರು. ಇವರು ಮೂಲತಃ ಚನ್ನರಾಯಪಟ್ಟಣ ಗ್ರಾಮದವರು. ಕಳೆದ 25 ವರ್ಷಗಳಿಂದ ಅರಸೀಕೆರೆಯಲ್ಲಿ ಬಂದು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಳೆದ 10 ವರ್ಷಗಳ ಹಿಂದೆ ಅವರ ಸ್ವಂತ ನಿವೇಶನ ಚನ್ನಪಟ್ಟಣದಲ್ಲಿದ್ದಂಥ ಒಂದು ಉತ್ತಮ ಬೆಲೆ ಬಾಳತಕ್ಕಂಥ ಒಂದು ನಿವೇಶನವನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ಹಣದಿಂದ ಈ ಮಾರುತಿ ಸಚ್ಚಿದಾನಂದ ಸೇವಾಶ್ರಮ ಕಟ್ಟುವ ಉದ್ದೇಶದಿಂದ 2 ಎಕರೆ ಜಾಗವನ್ನು ನಾವು ಕೊಂಡ್ಕೊಂಡ್ವಿ. ಇದು ಕಳೆದ 8-10 ವರ್ಷಗಳಿಂದ ಒಳ್ಳೆಯ ಧಾರ್ಮಿಕ ಕೇಂದ್ರವಾಗಿ, ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆದು ಬಂದಿದೆ. ನಾಡಿನ ಉದ್ದಗಲಕ್ಕೂ ಕೂಡ ಮಾರುತಿ ಸಚ್ಚಿದಾನಂದ ಸೇವಾಶ್ರಮದ ಪೂಜ್ಯ ಸತೀಶ್ ಶರ್ಮಾಜಿಯವರ ಅನುಯಾಯಿಗಳು ಇಡೀ ರಾಜ್ಯದಾದ್ಯಂತ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಹೊರ ದೇಶಗಳಲ್ಲಿ ಕೂಡ ಇದ್ದಾರೆ. ಲಂಡನ್ನು, ಅಮೇರಿಕಾ, ಆಸ್ಟ್ರೇಲಿಯಾ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಸತೀಶ್ ಶರ್ಮಾಜಿಯವರ ಅನುಯಾಯಿಗಳು ಈಗ ಇದ್ದಾರೆ. ಅವರೆಲ್ಲರ ಒಂದು ಸಹಾಯ ಸಹಕಾರ, ಒಂದು ಸಾಮಾಜಿಕ ಸೇವೆ ಮಾಡಬೇಕು ಅನ್ನುವಂಥ ಒಂದು ಭೂಮಿಕೆ ಇದರ ಅಡಿನಲ್ಲಿ ಈ ಮಾರುತಿ ಸಚ್ಚಿದಾನಂದ ಸೇವಾಶ್ರಮವನ್ನು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಅಲ್ಲದೆ ಸಮಾಜಮುಖಿಯಾಗಿ ಅತ್ಯಂತ ದುರ್ಬಲರು, ಅಬಲೆಯರು ಅಂಥವರಿಗೂ ಕೂಡ ಇಲ್ಲಿ ಒಂದು ಉತ್ತಮವಾದಂಥ ಸೇವೆಯ ಅವಕಾಶ ಕಲ್ಪಿಸಬೇಕು ಮತ್ತು ಅವರ ಜೀವನಕ್ಕೆ ಒಂದು ರೂಪವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಗೃಹ ಕೈಗಾರಿಕೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಆ ಗೃಹ ಕೈಗಾರಿಕೆಯಲ್ಲಿ ಬರ್ತಕ್ಕಂಥ ಆದಾಯದಿಂದ ಈ ಸತೀಶ್ ಶರ್ಮಾಜಿಯವರ ಧರ್ಮಪತ್ನಿ ಶ್ರೀಮತಿ ಇಂದ್ರಮ್ಮನವರ ನೇತೃತ್ವದಲ್ಲಿ ಅದು ನಡೀತಾ ಇದೆ. ಅದರಲ್ಲಿ ಬರ್ತಕ್ಕಂಥ ಏನು ಲಾಭಾಂಶ ಇದೆ ಅದನ್ನು ಅವರ ಸಂಸಾರದ ಖರ್ಚಿಗೆ ಉಪಯೋಗಿಸ್ತೀವಿ. ಮಿಕ್ಕ ಎಲ್ಲ ಹಣ ಏನು ಬರುತ್ತೆ ಇದೆಲ್ಲವನ್ನು ಕೂಡ ಈ ಒಂದು ಆಶ್ರಮದ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಕಳೆದ 10 ವರ್ಷಗಳಿಂದ ಇಲ್ಲಿ ಶತಚಂಡಿ ಯಾಗ ನಡೆದಿದೆ, ಸಹಸ್ರಚಂಡಿ ಯಾಗ ನಡೆದಿದೆ, ಮಹಾರುದ್ರಾಭಿಷೇಕ ನಡೆದಿದೆ, ಮಹಾರುದ್ರ ಹೋಮ ನಡೆದಿದೆ. 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಇಲ್ಲಿ ಒಂದು ಮಂಡಲ ಪೂಜೆ ಮತ್ತು 48 ದಿವಸಗಳ ಕಾಲವೂ ಕೂಡ ವಿಶೇಷ ಹೋಮಾದಿಗಳು ನಡೆದು ಇಡೀ ನಾಡಿನ ಎಲ್ಲ ಕಡೆಯಿಂದ ಜನ ಇಲ್ಲಿ ಬಂದು ಹೋಗಿದ್ದಾರೆ. ಹಾಗಾಗಿ ಇದೊಂದು ಪವಿತ್ರ ಕ್ಷೇತ್ರವಾಗಿ ಮಾರ್ಪಾಟಾಗಿದೆ. ಅರಸೀಕೆರೆ ಸುತ್ತಮುತ್ತ ನರಸಿಂಹಸ್ವಾಮಿ ದೇವಾಲಯ ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಪೂಜ್ಯರು ಮನಸ್ಸು ಮಾಡಿ ಕಳೆದ 8 ವರ್ಷಗಳ ಹಿಂದೆ ಒಂದು ಪ್ರಾರಂಭಿಕವಾಗಿ ಒಂದು ಸಣ್ಣದಾಗಿ ಒಂದು ದೇವಾಲಯವನ್ನು ಕೇವಲ ಒಂದು 21 ದಿವಸಗಳ ಅವಧಿಯೊಳಗೆ ನಿರ್ಮಾಣ ಮಾಡಲಿ, ಅವರಿಗೆ ಅನುಷ್ಠಾನಕ್ಕೆ ಒಳ್ಳೆಯದಾಗಲಿ ಅಂತ. ಅದರ ನಂತರ ಈಗ ಒಂದು ಪಂಚ ದೇವಾಲಯಗಳ ಸಮುಚ್ಚಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಆದಿತ್ಯ, ಅಂಬಿಕಾ, ಗಣನಾಥ, ಮಹೇಶ್ವರ ದೇವಾಲಯಗಳು ಮತ್ತು ಇದೆಲ್ಲವೂ ಕೂಡ ಕಲ್ಲಿನ ಕಟ್ಟಡದಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದೆಲ್ಲ ಈಗಾಗಲೇ ಅಂತಿಮ ಹಂತದಲ್ಲಿದೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಋತ್ವಿಕರುಗಳಿಗೆ ತಂಗುವ ವ್ಯವಸ್ಥೆ ಆಗಬೇಕು ಅನ್ನುವ ಉದ್ದೇಶದಿಂದ ಅವರಿಗೆ ಉಳಿದುಕೊಳ್ಳೋದಕ್ಕೆ ವಸತಿ ಸೌಕರ್ಯಕ್ಕೋಸ್ಕರ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಯಾಗಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ಜೊತೆಗೆ ಗೋಶಾಲೆ ಇದೆ. ಪ್ರತಿ ದಿವಸ ಕೂಡ ಕನಿಷ್ಠ ಪಕ್ಷ ಅಂದರೂ ಒಂದು 50 ಜನ ಹೊರಗಿನ ಜನ ಬಂದು ಇಲ್ಲಿ ಉಪಚಾರವನ್ನು ಪಡೀತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ನಾವು ಯಾರಿಂದಲೂ ಆರ್ಥಿಕವಾಗಿ ಸಹಾಯವನ್ನು ನಾವು ಬೇಡ್ತಾ ಇಲ್ಲ. ಯಾರು ಸ್ವಸಂತೋಷದಿಂದ, ಆತ್ಮಾಭಿಮಾನದಿಂದ ತಂದು ಹಣವನ್ನು ಕೊಡ್ತಾರೆ ಅವರುಗಳಿಂದ ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದರ ಜೊತೆಗೆ ಈ ಒಂದು ದೇವಾಲಯದ ಆವರಣದಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಬರ್ತಕ್ಕಂಥ ಜನಗಳಿಗೆ ಅನುಕೂಲವಾಗುವಂಥ ದೃಷ್ಟಿನಲ್ಲಿ ಬರುವ ದಿವಸಗಳಲ್ಲಿ ವಸತಿ ಸೌಕರ್ಯವನ್ನು ಕೂಡ ಕಲ್ಪಿಸಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಈಗ ಗೋಶಾಲೆ ಕೂಡ ನಿರ್ಮಾಣ ಮಾಡಿದ್ದೀವಿ. ನಮ್ಮಲ್ಲಿ 10ರಿಂದ 12 ಉತ್ತಮ ತಳಿಯ ರಾಸುಗಳನ್ನು ಇಟ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ಈ ಒಂದು ಆಶ್ರಮದ ಅಭಿವೃದ್ಧಿಗೆ ಪೂರಕವಾಗಿದೆ. ನಾಡಿನ ಎಲ್ಲ ಮಠಾಧಿಪತಿಗಳು ಬಹುತೇಕ ಶೃಂಗೇರಿ ಮಹಾಸಂಸ್ಥಾನದ ಸನ್ನಿಧಾನದ ಆಶೀರ್ವಾದದಿಂದಾಗಿ ಎಲ್ಲ ಮಠಾಧೀಶರುಗಳು ಕೂಡ ಈ ಒಂದು ಆಶ್ರಮಕ್ಕೆ ಬಂದು ಹೋಗಿದ್ದಾರೆ. ಅವರ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ಮತ್ತು ಅವರೆಲ್ಲರ ಒಂದು ಕೃಪೆ ನಮ್ಮ ಆಶ್ರಮದ ಮೇಲೆ ಇರುವುದರಿಂದ ಈ ಒಂದು ಆಶ್ರಮ
ಬರುವ ದಿವಸಗಳಲ್ಲಿ ಬಹಳ ಬೃಹದಾಕಾರವಾಗಿ ಬೆಳೆಯುತ್ತೆ ಅನ್ನುವಂಥ ಒಂದು ಉದ್ದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ವಿಶೇಷವಾಗಿ ಇಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಪೂಜ್ಯರು ಹೇಳ್ತಾರೆ. ಅವರು ಯಾವಾಗಲೂ ಕಾಯಕವೇ ಕೈಲಾಸ ಅಂತ, ಮತ್ತು ಬಹಳ ಸರಳ ಜೀವಿ, ಬಟ್ಟೆ ಗಿಟ್ಟೆ ಏನು ಹಾಕಲ್ಲ, ಒಂದು ತುಂಡು ಬಟ್ಟೆ, ತುಂಡು ಪಂಚೆ ಮೇಲೆ ಒಂದು ಹೊದಿಯುವುದನ್ನು ಬಿಟ್ಟಿದ್ದಾರೆ ಈಗ. ಹಾಗಾಗಿ ಅತ್ಯಂತ ಸರಳವಾದಂಥ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಪೂಜ್ಯ ಸತೀಶ್ ಶರ್ಮಾಜಿಯವರು ಈಗ ನಮ್ಮ ಆಶ್ರಮದಲ್ಲಿ ಮುಂದೆ ಮಾಡಬಹುದಾದಂಥ ಒಂದು ಕಾರ್ಯಸೂಚಿಯನ್ನು ಆಶೀರ್ವಾದದ ಮೂಲಕ ತಿಳಿಸ್ತಾರೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆಪಡ್ತೀನಿ.